ಶ್ರಮವೂ ನಿನ್ನದೇ, ಸಮಯವೂ ನಿನ್ನದೇ. ಸಾಧಿಸುವ ಛಲ ಹೊಂದಿದ್ರೆ ಮುಂದೆ ಬರುವ ಪ್ರತಿಫಲವೂ ಕೂಡ ನಿನ್ನದೇ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವನಿತಾ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ವಾಕಿಂಗ್ ಮಾಡಿ ಅದಾದಮೇಲೆ ಸ್ವಲ್ಪ ಅಗಸೆ ಮಜ್ಜಿಗೆನ ಕುಡಿದೆ. ಅಗಸೆ ಮಜ್ಜಿಗೆಯಿಂದ ಹೆಲ್ತ್ ತುಂಬಾ ಚೆನ್ನಾಗಾಗತ್ತೆ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇದರಲ್ಲಿರೋದ್ರಿಂದ ಹೆಲ್ತಿಗೆ ಮತ್ತು ಕೂದಲು ಬೆಳವಣಿಗೆಗೆ, ಮೆದುಳಿಗೆ, ಇಡೀ ದೇಹಕ್ಕೆ ತುಂಬಾ ಒಳ್ಳೆಯದು. ಅಗಸೆ ಬೀಜವನ್ನು ಪ್ರತಿನಿತ್ಯ ನಾವು ಊಟದಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ಸೇವಿಸಲೇಬೇಕು. ನಮ್ಮ ಉತ್ತರ ಕರ್ನಾಟಕದ ಭಾಗದ ಕಡೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅಗಸೆಯ ಚಟ್ನಿ ಪುಡಿ ಇದ್ದೇ ಇರುತ್ತೆ. ಹಾಗಾಗಿ ಅವರು ಪ್ರತಿನಿತ್ಯ ಸೇವಿಸ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ಅಗಸೆ ಬೀಜದಿಂದ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಂಡು ತಿಂತಾರೆ. ಹೀಗೆ ಯಾವುದಾದ್ರೂ ಒಂದು ರೂಪದಲ್ಲಿ ನಾವು ಅದನ್ನು ಸೇವಿಸಿದ್ರೆ ಆಯಿತು. ಅದಾದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಟಿಫಿನಿಗೆ ರೆಡಿ ಮಾಡೋಣ ಅಂತ ಬಂದೆ. ನಾನು ಇವತ್ತು ಟಿಫಿನ್ಗೆ ಚಪಾತಿ, ಬೀನ್ಸ್ ಪಲ್ಯ, ಕೋಸಂಬರಿ ಮತ್ತು ಅಗಸೆ ಚಟ್ನಿ ಪುಡಿ, ಮೊಸರು ಈ ರೀತಿ ಮಾಡಿದ್ದೆ. ಇದರಿಂದ ನಮಗೆ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ಎಲ್ಲವೂ ಸಿಕ್ಕಂತಾಗತ್ತೆ ಅಂತ ಹೇಳಿ ಅದಾದಮೇಲೆ ನನಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋದ್ವಿ. ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.